Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1, ಇದರಲ್ಲಿ ಪಾಠ 6 ಸಂತೆ ಗದ್ಯ ಭಾಗ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾಠ ಪೂರ್ವ ಚಟುವಟಿಕೆ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ಕುರ್ಚಿ, ಕುಕ್ಕರ್, ಟೇಬಲ್, ಏಣಿ, ಟಿವಿ, ಕಂಪ್ಯೂಟರ್, ಬಲ್ಬ್, ಗಡಿಯಾರ, ಇಸ್ತ್ರಿ ಪೆಟ್ಟಿಗೆ, ಶೀತಲ ಯಂತ್ರ, ಫ್ಯಾನ್, ದೂರವಾಣಿ. ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಗುಲಾಬಿ, ಚೆಂಡಹೂ, ಸೂಜಿ ಮಲ್ಲಿಗೆ, ಕಮಲ, ಬ್ರಹ್ಮಕಮಲ, ಸಂಪಿಗೆ, ದಾಸವಾಳ, ಕೇದಿಗೆ, ಸೇವಂತಿಗೆ, ಸೂರ್ಯಕಾಂತಿ, ಮಲ್ಲಿಗೆ, ತಾವರೆ, ಪಾರಿಜಾತ, ಕನಗಿಲೆ. ಓದಿ ತಿಳಿಯಿರಿ. ಖುಷಿ, ಹಿಗ್ಗು, ಹರ್ಷ. ಪದಾರ್ಥ, ವಸ್ತು. ರಾಶಿ, ಗುಂಪು, ಗುಪ್ಪೆ, ಸಮೂಹ. ರಿಪೇರಿ, ಸರಿಪಡಿಸುವಿಕೆ. ಸಲಕರಣೆ, ಉಪಕರಣ. ದಿನಸಿ, ಧಾನ್ಯ, ದವಸ. ಬದಿ, ಪಕ್ಕ, ಮಗ್ಗಲು. ಗಮನಿಸಿ ತಿಳಿ. ಸಾಂಬಾರ್, ಮಸಾಲೆಯ ಪದಾರ್ಥ. ವ್ಯಾಪಾರ, ಕೊಳ್ಳುವುದು, ಮಾರುವುದು. ಮನೋರಂಜನೆ, ಮನಸ್ಸನ್ನು ಸಂತೋಷಗೊಳಿಸುವುದು. ಗುದ್ದಲಿ, ನೆಲವನ್ನು ಅಗೆಯಲು ಉಪಯೋಗಿಸುವ ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಪ್ರಶ್ನೆ 1. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು. ಪ್ರಶ್ನೆ 2. ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದರು. ಪ್ರಶ್ನೆ 3. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. 4ನೇ ಪ್ರಶ್ನೆ. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಉತ್ತರ. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅವಸರದಿಂದ ಚದುರಿ ಹೋಗಬೇಡಿ. ಅನಿತಾಳ ಚಿಕ್ಕಪ್ಪ ಮಕ್ಕಳಿಗೆ ಹೇಳಿದರು. ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಅನಿತಾ ಚಿಕ್ಕಪ್ಪಗೆ ಹೇಳಿದಳು. ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಜಾನ್ ಚಿಕ್ಕಪ್ಪಗೆ ಹೇಳಿದ. ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ರಸೀದ್ ಕುಮಾರನಿಗೆ ಹೇಳಿದನು. ಮಾದರಿಯಂತೆ ಬರೆಯಿರಿ. ಚಿಕ್ಕಪ್ಪ, ಚಿಕ್ಕಮ್ಮ. ಅಪ್ಪ, ಅಮ್ಮ. ದೊಡ್ಡಪ್ಪ, ದೊಡ್ಡಮ್ಮ. ಮಾವ, ಅತ್ತೆ.